ನಮಸ್ಕಾರ ಡೋನರ್ಗಳೇ, ನಾನು ನಿಮ್ಮ ಪ್ರಶಾಂತ್. ಹೇಗಿದ್ರಿ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂದ್ಕೊತೀನಿ. ಮನುಷ್ಯನಿಗೆ ಜೀವನದಲ್ಲಿ ಏನಿಲ್ಲ ಅಂದರೂ ನಂಬಿಕೆ ಅನ್ನೋದು ತುಂಬ ಮುಖ್ಯ ಅಲ್ವಾ? ಏನಿವತ್ತು ಇದಕ್ಕಿದ್ದಂಗೆ ಈ ಟಾಪಿಕ್ ತಗೊಂಬಿಟ್ರು ಅಂತ ಇದ್ದೀರಾ? ಇವತ್ತಿನ ವಾಕ್ಯ ಹೇಳೋದಾದರೆ ಸುಮ್ಮನೆ ಯಾಕೆ ಕನ್ಫ್ಯೂಷನ್, ವಾಕ್ಯದ ಕಡೆ ಹೋಗೋಣ, ಏನಂತೀರ? ಬನ್ನಿ. I believe in God our Father, I believe in Christ the Son, I believe in the Holy Spirit. ಇವತ್ತಿನ ವಾಕ್ಯ ತಿಮೋಥಿಯರ ಗ್ರಂಥದಿಂದ, ಅಧ್ಯಾಯ 2, ವಚನ 12. ಆ್ಯಕ್ಚುಲಿ ಇದು 1ರಿಂದ 12 ವಚನ ಉದ್ದ ಇರೋದ್ರಿಂದ ನಾನು ಮುಖ್ಯವಾದದ್ದು ಮಾತ್ರ ಓದ್ತೀನಿ. ಇದಕ್ಕಾಗಿಯೇ ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಾಚಿಕೆ ಪಡದೆ ಅನುಭವಿಸುತ್ತಿದ್ದೇನೆ. ನಾನು ಯಾರಲ್ಲಿ ವಿಶ್ವಾಸವನ್ನಿಟ್ಟಿದ್ದೇನೆ ಎಂದು ಚೆನ್ನಾಗಿ ಬಲ್ಲೆ. ನನ್ನ ವಶಕ್ಕೆ ಒಪ್ಪಿಸಿರುವುದನ್ನು ಆ ದಿನದವರೆಗೂ ಕಾಪಾಡುವುದಕ್ಕೆ ಅವರು ಶಕ್ತರು. ಆದ್ದರಿಂದ ನಾನು ಪೂರ್ಣ ಭರವಸೆಯಿಂದ ಇದ್ದೇನೆ. ಡೋನರ್ಗಳೇ, ಆ್ಯಕ್ಚುಲಿ ಇದು ಬಂದು ಒಬ್ಬ ಪೌಲ ಅಂತ ಒಬ್ಬರು, ಅವರು ಪ್ರವಾದಿ. ಅವರು ಬಂದು ಒಂದು ಸೆರೆಯಲ್ಲಿರ್ತಾರೆ. ಅವರು ತಿಮೋಥಿಯನ್ನವ್ರಿಗೆ ಒಂದು ಪತ್ರ ಬರೆಯುವಾಗ ಅದರಲ್ಲಿ ಮೆನ್ಷನ್ ಮಾಡಿರೋ ಒಂದು ವಿಷಯ ಇದು. ನೋಡಿ, ಅವರು ಆ ಸೆರೆಯಲ್ಲಿದ್ದರೂ ಒಂದು ನಂಬಿಕೆ ಅವ್ರಿಗೆ, ನನಗೊಂದು ಒಳ್ಳೆಯದಾಗುತ್ತೆ, ನನಗೆ ಬಿಡುಗಡೆ ಆಗೇ ಆಗುತ್ತೆ. ಇಷ್ಟೊಂದು ಕಷ್ಟಗಳಿದ್ರು, ಇಷ್ಟೊಂದು ನಿಂದೆ ಅವಮಾನ ನಾಚಿಕೆಗಳ ನಡುವೆ ಬದುಕ್ತಾ ಇದ್ರು, ನನಗೊಂದು ಒಳ್ಳೇದಾಗೇ ಆಗುತ್ತೆ ಅನ್ನೋ ನಂಬಿಕೆ ಇತ್ತು. ಅವರು ನಂಬಿದ ಒಬ್ಬರನ್ನೇ, ಆ ಯೇಸುನ. ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಖಂಡಿತ ಬಿಡುಗಡೆ ಆಗುತ್ತೆ, ಅವ್ರ ಜೀವನದಲ್ಲೂ ಬೆಳಕು ಬರುತ್ತೆ ಅಂತ ಅವ್ರು ನಂಬಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಏನೇ ನಾಚಿಕೆ, ಅವಮಾನ, ನಿಂದನೆ ಏನೇ ಆದರೂ ಅವರು ಧೃತಿಗೆಟ್ಟಿಲ್ಲ. ಅದೇ ನಾವಾದರೆ ಒಂಚೂರು ಏರುಪೇರಾದರೂ ಇದಾಗಲ್ಲ, ಇದು ವರ್ಕೌಟ್ ಆಗಲ್ಲ. ನಮಗೆಲ್ಲ ದೇವರೆಲ್ಲ ಹೆಲ್ಪ್ ಮಾಡ್ತಾರೆ, ಅವರೆಲ್ಲ ಹಣ ಇರೋರಿಗೆ ಹೆಲ್ಪ್ ಮಾಡೋದು, ಅದು ಇದು ಇಲ್ದಿರೋದೆಲ್ಲ ಯೋಚನೆ ಮಾಡಿಕೊಂಡು ನಮ್ಮ ಟೈಮ್ ಅನ್ನೋದು ಇನ್ನೂ ಬಂದಿಲ್ಲ ಅನ್ನೋದು ಒಂದು ಚಿಕ್ಕ ವಿಷಯನೂ ಮರ್ತೋಗ್ಬಿಟ್ಟು ನಂಬಿಕೆ ಕಳ್ಕೊಂಡ್ಬಿಡ್ತೀವಿ. ಈ ವಚನದಲ್ಲಿ ಪೌಲ ಅವ್ರು ಯಾವುದೋ ವಸ್ತುನೋ ಅಥವಾ ಯಾವುದೋ ಸಂದರ್ಭನೋ ನಂಬಿಲ್ಲ. ಅವ್ರು ನಂಬಿದ್ದು ಬರೀ ಆ ಯೇಸುನ. ಅವ್ರು ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿನ ನಂಬಿದ್ರು. ನನ್ನ ಜೀವನ ಸರಿಯಾಗುತ್ತೆ, ಇವ್ರ ಕೈಯಿಂದ ಖಂಡಿತ ಸರಿಯಾಗುತ್ತೆ ಅಂತ ವಿಶ್ವಾಸದಿಂದ ಇದ್ದರು. ಈ ಅಚಲವಾದ ನಂಬಿಕೆ ಅಂತಾರೆ ನೋಡಿ, ಅದೇ. ಇನ್ನೂ ಸಿಂಪಲ್ಲಾಗಿ ಹೇಳೋದಾದರೆ ನೋಡಿ ಡೋನರ್ಗಳೇ, ನಾವು ಒಂದು ವಸ್ತುನ ಎಲ್ಲಂದ್ರಲ್ಲಿಡಲ್ಲ. ಯಾಕೆ ಹೇಳಿ? ಭಯ. ಎಲ್ಲಿ ಕಳೆದೋಗ್ಬಿಡ್ತೋ, ಎಲ್ಲಿ ಯಾರು ಎತ್ಕೊಂಡು ಹೋಗ್ಬಿಡ್ತಾರೋ. ಅದೇ ಒಬ್ಬರು ಸೇಫಾಗಿ ನೋಡ್ಕೊಳ್ಳೋರು ಕೈಯಲ್ಲಿ ಕೊಡಿ, ನಂಬಿಕೆ, ಅವ್ರು ಸೇಫಾಗಿ ಇಟ್ಟಿರ್ತಾರೆ, ನಾಳೆ ತಗೋಬೋದು. ನಾವು ಹಾಗೆ ನಮ್ಮ ಮನಸ್ಸನ್ನ, ನಮ್ಮ ಕಷ್ಟಗಳನ್ನ, ಇನ್ಫ್ಯಾಕ್ಟ್ ನಮ್ಮನ್ನು ನಾವೇ ಆ ಯೇಸುಗೆ ಅರ್ಪಿಸ್ಬೇಕು. ಅವಾಗ ಅದೆಲ್ಲೂ ಹೋಗಲ್ಲ, ಸೇಫಾಗಿರುತ್ತೆ. ಹಾಗಾಗಿ ದುಃಖ ಅನ್ನೋದು ನಮ್ಮ ಲೈಫ್ದೊಂದು ಭಾಗ ಅಷ್ಟೇ. ಇಟ್ಸ್ ಅ ಫೀಲ್. ನಾವೊಂದು ಭಾವನೆನ, ಒಂದು ಎಮೋಷ್ನಲ್ ಆದಾಗ ಆಗಿರ್ಬೋದು, ಒಂದು ಭಾರಿ ನೋವಾದಾಗ, ಸಂತೋಷ ಆದಾಗ, ನಮಗೆ ಗೊತ್ತಿಲ್ಲದಿರೋನೇ ಕಣ್ಣೀರು ಆಚೆ ಬರುತ್ತೆ. ಇಟ್ಸ್ ಹಾನೆಸ್ಟ್, ಒಂದು ಪ್ಯೂರ್. ನೀವು ಕಣ್ಣೀರಾಗಲಿ ನಗುನಾಗಲಿ ಫೇಕ್ ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಮೂವೀಸಲ್ಲಿ ಮಾಡ್ತಾರೆ, ಬಟ್ ಆದರೂ ನೋಡಿ, ಅವ್ರಿಗೆ ಅಳೋದಾಗಲಿ ನಗೋದಾಗಲಿ ಎಷ್ಟೋ ಜನಕ್ಕೆ ಕಷ್ಟ ಆಗುತ್ತೆ. ಅದು ನ್ಯಾಚುರಲ್ಲಾಗಿ ಕೆಲವರು ಅಳೋರು, ಅದು ಬೇರೆ. ಇಟ್ಸ್ ಗಾಡ್ ಗಿಫ್ಟೆಡ್ ಒಂದು ಕಡೆ. ಆದರೆ ಮೋಸ್ಟ್ ಆಫ್ ದ ಪರ್ಸನ್ ಕಣ್ಣೀರು ಯಾರನ್ನೂ ಫೇಕ್ ಮಾಡೋಕ್ಕಾಗಲ್ಲ, ಅದು ಮನಸ್ಸಿಂದ ಬರೋ ಅಂಥದ್ದು. ಹಾಗಾಗಿ ಅದೊಂದು ಭಾವನೆ ಅಷ್ಟೇ. ಹಾಗಂತ ಕಣ್ಣೀರು ಹಾಕೋದ್ರಿಂದ ಅದು ಫೇಲ್ಯೂರ್ ಆಯಿತು ಅಂತ ಹೇಳೋಕ್ಕಾಗಲ್ಲ. ಅಥವಾ ಎಷ್ಟೊಂದು ಸತಿ ನಾವು ಫೇಲ್ಯೂರ್ ಆದಾಗ ಕಣ್ಣೀರು ಬರುತ್ತೆ ಅಷ್ಟೇ. ಹಾಗಂತ ಅವ್ರ ಜೀವನನೇ ಸರ್ವನಾಶ ಆಯಿತು ಅಂತಲೂ ಹೇಳೋಕ್ಕಾಗಲ್ಲ. ಇಟ್ಸ್ ಅ ಫೀಲ್ ಅಷ್ಟೇ. ಇನ್ಫ್ಯಾಕ್ಟ್ ನಮ್ಮಲ್ಲಿ ನಂಬಿಕೆ ಸ್ಟ್ರಾಂಗ್ ಆದಾಗ ಈ ಭಯ, ನಾಚಿಕೆ ಅನ್ನೋದು ಹಿಂಗನ್ನಷ್ಟರಲ್ಲಿ ಮಾಯ ಆಗಿಬಿಡುತ್ತೆ. ಹಾಗಾಗಿ ದೇವ್ರ ಮೇಲೆ ನಿಮಗೆ ಯಾವಾಗ ನಂಬಿಕೆ ಜಾಸ್ತಿ ಆಗುತ್ತೆ,
ವಿಶ್ವಾಸ ಜಾಸ್ತಿ ಆಗುತ್ತೆ, ನಾಚಿಕೆ ಆಟೋಮೆಟಿಕ್ ಹೋಗ್ಬಿಡುತ್ತೆ. ಅದಕ್ಕೆ ನೋಡಿ ಎಷ್ಟೋ ಪ್ರೇಯರ್ಗಳಲ್ಲಿ ಎಷ್ಟೋ ಜನ ಈ ಥರ ಜೋರಾಗಿ ಸ್ತುತಿ ಮಾಡಿ ಕಣ್ಣೀರಿಟ್ಟು ಪ್ರಾರ್ಥಿಸ್ತಾರೆ. ಅವ್ರಿಗೆ ಇವ್ರು ನೋಡ್ತಾರೆ, ಅಯ್ಯಯ್ಯೋ ಇವ್ರು ನೋಡ್ತಾವ್ರೆ. ದೇವ್ರನ್ನ ನಾನು ಕೈ ಎತ್ತಿ ಸ್ತುತಿಸ್ಬೇಕು ಅಷ್ಟೇ. ಅದಕ್ಕೆ ಯಾಕೆ ಭಯ ಪಡಬೇಕು? ಅದಕ್ಕೆ ಯಾಕೆ ಇನ್ನೊಬ್ರು ಯಾರೋ ಏನೋ ಅನ್ಕೊಂತಾರೆ ಅಂತ ನಾಚಿಕೆ ಪಡಬೇಕು? ಜಸ್ಟ್ ಈಕ್ವಲ್ ಟು ನಮ್ಮ ತಂದೆ ತಾಯಿಗಳನ್ನ ಪ್ರೀತಿಸೋದ್ರಲ್ಲಿ ಏನಕ್ಕೆ ನಾಚಿಕೆ, ಏನಕ್ಕೆ ಭಯ? ಹಾಗೇನೆ ಇದನ್ನು, ಅಯ್ಯೋ ಅವ್ರೇನು ಅನ್ಕೊಂತಾರೋ ಇವ್ರೇನು ಅನ್ಕೊಂತಾರೋ, ನಮ್ಮ ಡ್ಯಾಡಿಗೆ ನಮ್ಮ ಮಮ್ಮಿಗೆ ನಾನು ಮುತ್ತು ಕೊಟ್ಟರೆ, ನಮ್ಮ ಮಮ್ಮಿಗೆ ನಾನು ಹಗ್ ಮಾಡಿದ್ರೆ, ಇನ್ಫ್ಯಾಕ್ಟ್ ಅದು ಪ್ರಾಮಾಣಿಕ ಜೀವನ ಅಲ್ವೇ ಅಲ್ಲ. ಇನ್ನೂ ಕ್ಲಿಯರಾಗಿ ಹೇಳ್ಬೇಕಂದ್ರೆ, ಭಾವನೆಗಳಿಗಿಂತ ನಂಬಿಕೆ ಯಾವತ್ತೂ ಬಲವಾಗಿರುತ್ತೆ. ಫೀಲಿಂಗಿಂತ ಕಾನ್ಫಿಡೆಂಟ್ ಯಾವತ್ತೂ ಸ್ಟ್ರಾಂಗ್ ಆಗಿರುತ್ತೆ. ಕಾನ್ಫಿಡೆಂಟ್ ಇದ್ದರೆ ನಮ್ಮ ಜೀವನದಲ್ಲಿ ಎಂಥ ಬಿರುಗಾಳಿ ಬಂದರೂ ಭಯಪಡಲ್ಲ ಆ್ಯಂಡ್ ಸ್ಟ್ರಾಂಗ್ ಆಗಿ ನಿಂತಿರ್ತಾರೆ. ಹಾಗಾಗಿ ಸರೆಂಡರ್ ಟು ಗಾಡ್, ಆ ದೇವ್ರಿಗೆ ಸರೆಂಡರ್ ಆಗಿ. ಆವಾಗ ನಿಮ್ಮ ಪ್ರಗತಿ, ನಿಮ್ಮ ಕರೆ, ನಿಮ್ಮ ಜನರು, ನಿಮ್ಮದಂತೇನಿದೆ ಅದನ್ನೆಲ್ಲ ದೇವರು ರಕ್ಷಣೆ ಮಾಡ್ತಾರೆ. ಆಗ ಕಡೆ ದಿನ ನಮ್ಮನ್ನ 4 ಜನ ಹೊತ್ಕೊಂಡು ಹೋಗ್ತಾರಲ್ಲ, ಆ ದಿನ ಕಾನ್ಫಿಡೆಂಟಾಗಿ ಹೇಳ್ಬೋದು ನಾನು ಚೆನ್ನಾಗಿ ಬದುಕ್ತೆ ಅಂತ. ನಮ್ಮ ಆತ್ಮ ಹೇಳುತ್ತೆ, ನಾವು ಹೇಳೋಕ್ಕಾಗಲ್ಲ, ನಮ್ಮ ಆತ್ಮ ಹೇಳುತ್ತೆ. ಹಾಗಾಗಿ ಡೋನರ್ಗಳೇ, ಆ ದೇವರಲ್ಲಿ ಇಷ್ಟೇ ಪ್ರಾರ್ಥಿಸಿ, ನನ್ನ ಕರೆ, ನನ್ನ ಜೀವನ, ನನ್ನ ಜನರು, ನನ್ನ ಸಾಧನೆ ಇದನ್ನೆಲ್ಲ ನಿಮ್ಮ ಪಾದಕ್ಕೆ ಅರ್ಪಿಸ್ತೀನಿ. ನನ್ನಲ್ಲಿರೋ ಈ ಅಪನಂಬಿಕೆ, ಅಧೈರ್ಯ, ನಾಚಿಕೆ, ಭಯ ಇದನ್ನೆಲ್ಲ ತೆಗೆದಾಕಪ್ಪ ದೇವರೇ. ನನ್ನಲ್ಲಿ ಒಂದು ಸ್ಪಷ್ಟತೆ, ಒಂದು ಧೈರ್ಯ, ಒಂದು ನಂಬಿಕೆ, ಒಂದು ವಿಶ್ವಾಸನ ದೃಢಗೊಳಿಸಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ಳೋಣ. ಇದೇ ರೀತಿ ನಿಮಗೂ ಒಳ್ಳೆಯದಾಗಲಿ, ನಿಮಗೂ ಆ ಧೈರ್ಯ, ಆ ನಂಬಿಕೆ ಕೊಡಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಹ್ಯಾವ್ ಅ ಬ್ಲೆಸ್ಡ್ ಡೇ. ಗೊತ್ತಲ್ಲ, ನಂಬಿಕೆಯಿಂದಿರಿ, ಅಚಲ ನಂಬಿಕೆಯಿಂದ ಇರಿ. ಸಿಗೋಣ.